ಸ್ನೇಹಿತರೆ ನಮಸ್ಕಾರ. ಇಬ್ಬನಿ ನ್ಯೂಸ್ಗೆ ಸ್ವಾಗತ. ನಾನು ವಿ ಮಲ್ಲಪ್ಪ. ಅಂಬೇಡ್ಕರ್ ಅವರಂತೆ ನೀವು ನೊಂದವರಿಗೆ ಧ್ವನಿಯಾಗಬೇಕು. ದಲಿತ ಮುಖಂಡ ಬೇತೂರು ಮಂಜುನಾಥ್. ಹರಪನಹಳ್ಳಿ ತಾಲೂಕಿನ ತೌಡೂರು ಗ್ರಾಮದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜಯಂತಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಬೇತೂರು ಮಂಜುನಾಥ್ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ನೆರವೇರಿಸಿ ಮಾತನಾಡಿದರು. ಅಂಬೇಡ್ಕರ್ ಅವರ ಆಶಯದಂತೆ ನಾವೆಲ್ಲ ಅವರ ಆದರ್ಶಗಳಿಗೆ ತಲೆಬಾಗಿ ನೊಂದವರ ಪಾಲಿನ ಧ್ವನಿಯಾಗಬೇಕು. ಹಾಗೆ ನಮ್ಮ ನಿಜ ಜೀವನದಲ್ಲಿ ಅವರ ಆದರ್ಶಗಳನ್ನು ಮೈಗೂಡಿಸಿಕೊಳ್ಳಬೇಕು. ನಾವೆಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ಬೆಳೆಯಬೇಕು. ಅಂಬೇಡ್ಕರ್ ಜಯಂತಿ ಕೇವಲ ಏಪ್ರಿಲ್ 14ಕ್ಕೆ ಮಾತ್ರ ಸೀಮಿತವಾಗದೆ ಅವರ ಸ್ವಾಭಿಮಾನ, ಓದಿನ ಹಸಿವು ಮತ್ತು ಆದರ್ಶಪ್ರಾಯವಾದ ಬದುಕನ್ನು ಪ್ರತಿನಿತ್ಯ ಪಾಲಿಸುವುದರ ಮುಖಾಂತರ ಅವರಿಗೆ ಗೌರವ ಸಲ್ಲಿಸುವಂತಾಗಬೇಕು. ಅಂತೆಯೇ ನಾವೆಲ್ಲ ನೊಂದವರ ಪಾಲಿನ ಆಶೀಕರಣವಾಗಬೇಕೆಂದರು. ಇನ್ನೊಬ್ಬ ದಲಿತ ಮುಖಂಡರಾದ ಪೂಜಾರಿ ಅಣ್ಣಪ್ಪ ಮಾತನಾಡಿ, ಮೀಸಲಾತಿ ಅಡಿ ಸರ್ಕಾರದ ಸೌಲಭ್ಯಗಳನ್ನು ಸದುಪಯೋಗ ಪಡೆದುಕೊಂಡು ಪೋಷಕರು ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಬೇಕು. ಸಂವಿಧಾನದಿಂದ ಸರ್ವರಿಗೂ ಸಮಾನ ಅವಕಾಶ, ರಾಜಕೀಯ ಸ್ಥಾನಮಾನ ಸಿಕ್ಕಿದೆ ಎಂದರು. ವಕೀಲರಾದ ಮಾದಿಹಳ್ಳಿ ಗಣೇಶ್ ಮಾತನಾಡುತ್ತಾ, ಸರ್ವಧರ್ಮದ ಸಮಾನತೆ ಹರಿಕಾರರಾದ ಅಂಬೇಡ್ಕರ್ ಅವರು ಕೇವಲ ಒಂದು ಜಾತಿಗೆ ಸೀಮಿತವಾಗಿರಲಿಲ್ಲ. ವಿಶ್ವಮಾನವರಾಗಿ, ಶೋಷಿತರ ಬೆಳಕಾಗಿ, ಅರಿವಿನ ಗುರುವಾಗಿದ್ದರೆಂದರು. ಇದೇ ವೇಳೆ ಅಂಬೇಡ್ಕರ್ ಜಯಂತಿ ಅಂಗವಾಗಿ ನೀಲಿ ಧ್ವಜ ಹಿಡಿದು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ನಂತರ ಯುವ ಪೀಳಿಗೆಯೊಂದಿಗೆ ಹಾಡಿಗೆ ಹೆಜ್ಜೆ ಹಾಕಿದರು. ವಿಜಯನಗರ ಜಿಲ್ಲೆಯ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆ ಜಿಲ್ಲಾಧ್ಯಕ್ಷ ಚಿಕ್ಕಮಗಳಗೇರಿ ಮಾರುತಿ, ದೊಡ್ಡಮನಿ ಕೆಂಚಪ್ಪ, ಗೋಣೇಶ್ ವಕೀಲರು, ಅಂಜಿನಪ್ಪ, ಮಾದಿಹಳ್ಳಿ, ಕೊಟ್ರೇಶ್ ತೌಡು, ನಾಗರಾಜ್ ದೊಡ್ಡಮನಿ, ಉಚ್ಚಂಗಪ್ಪ, ಡಿ ಮರಿಯಪ್ಪ, ಎಸ್ ಬಸವರಾಜ್, ಟಿ ಪ್ರಕಾಶ್, ಎಚ್ ದಂಡಪ್ಪ, ಪಿ ವಿರ್ಪನಗೌಡ, ಜಿ ಸಿದ್ದಪ್ಪ, ಮೇಘರಾಜ್, ಭೀಮರಾಜ್, ಮುರಳಿ, ನಾಗರಾಜ್, ಡಗ್ಗಿ ಬಸಾಪುರ, ಚಿತ್ತನಹಳ್ಳಿ ಬಸವರಾಜ್, ಅಶೋಕ್, ಪರಶುರಾಮ್ ಹಾಗೂ ಗ್ರಾಮಸ್ಥರು ಹಾಜರಿದ್ದರು. ವರದಿ ಮಹೇಶ್ ಅರಸೀಕೆರೆ. ಸಲುವಾಗಿ ಎಲ್ಲರೂ ಕೂಡ ಇಲ್ಲಿ ಭಾಗಿಯಾಗಿದ್ದೀರಿ. ನಮ್ಮ ಪೊಲೀಸ್ ಇಲಾಖೆಯವರು ಹಾಗೂ ಪತ್ರಿಕಾ ಮಾಧ್ಯಮದವರು ಎಲ್ಲರನ್ನೂ ಕೂಡ ನಾವು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡುತ್ತಾ, ಇಲ್ಲಿ ಎಲ್ಲ ಜನಾಂಗದವರು ಕೂಡ ಒಂದು ಸಂತೋಷದಿಂದ ಸಹಬಾಳ್ವೆಯಿಂದ ಸಮಾನತೆಯ ಬದುಕನ್ನು ಕಟ್ಟಿಕೊಂಡು ಬದುಕಲಿ ಇನ್ನು ಮುಂದೆ. ಯಾಕಂದರೆ ಅಂಬೇಡ್ಕರ್ ಜಯಂತಿ ಒಬ್ಬರಿಗೆ ಮೀಸಲಾಗಿಲ್ಲ, ಇಡೀ ನಮ್ಮ ದೇಶದಲ್ಲಿರ್ತಕ್ಕಂಥ ಸಾವಿರಾರು ಜಾತಿಗಳು, ಸಾವಿರಾರು ಧರ್ಮಗಳನ್ನು ಒಗ್ಗಟ್ಟಾಗಿರಲಿ, ನಮ್ಮ ದೇಶ ಬಹುದೆತ್ತರಕ್ಕೆ ಬೆಳಿಲಿ ಅಂತ ಹೇಳಿ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ಕೊಟ್ಟರು. ಯಾಕಂದರೆ ಈ ಕಾನ್ಸ್ಟಿಟ್ಯೂಷನ್ ಕೊಟ್ಟಿರೋದು ನಮಗೆ ಅಷ್ಟೇ ಅಲ್ಲ, ನಾವಷ್ಟೇ ಅಲ್ಲ ಜಯಂತಿ ಮಾಡೋಕ್ಕೂ, ಎಲ್ಲ ಜನಾಂಗದವರು ಕೂಡ ಜಯಂತಿ ಮಾಡಬೇಕು, ಜಯಂತಿಗೆ ಭಾಗಿಯಾಗಬೇಕು. ಯಾಕಂದರೆ ನಾವು ಅಷ್ಟೇ ಮೀಸಲಾತಿ ಪಡೀತಿಲ್ಲ, ಎಲ್ಲ ಜನಾಂಗದವರು ಮೀಸಲಾತಿ ಪಡೀತಿದ್ದಾರೆ, ಎಲ್ಲ ಧರ್ಮಗಳನ್ನು ಮೀಸಲಾತಿ ಪಡೀತಿದ್ದಾರೆ ಅನ್ನೋದು ಎಲ್ರಿಗೂ ಕೂಡ ಗಮನದಲ್ಲಿ ಇಟ್ಕೋಬೇಕು. ಯಾಕಂದರೆ ಅಂಬೇಡ್ಕರ್ ಅನ್ನೋದು ಒಂದು ಜಾತಿ ಅಲ್ಲ, ಅದು ಒಂದು ದೇಶದ ಆಸ್ತಿ ಅನ್ನೋದನ್ನು ತಿಳ್ಕೋಬೇಕಾಗಿದೆ. ಯಾಕಂದ್ರೆ ಈಗ ಪ್ರತಿಯೊಂದು ಜಯಂತಿಗಳನ್ನ ಅವರು ದಾರ್ಶನಿಕ ಸಾಹಿತ್ಯಗಳನ್ನು ನಮ್ಮ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ವಾಲ್ಮೀಕಿ ಮಹರ್ಷಿ ಆಗಿರ್ಬೋದು, ಕನಕ ಜಯಂತಿ ಆಗಿರ್ಬೋದು, ಬಸವಣ್ಣ ಜಯಂತಿ ಆಗಿರ್ಬೋದು, ಹಲವಾರು ಜಯಂತಿಗಳನ್ನೆಲ್ಲ ನಾವು ಮಾಡ್ತಿದ್ದೇವೆ. ಯಾಕೆ ಮಾಡ್ತಿದ್ದೇವೆ ಅಂತಂದರೆ ಅವರಲ್ಲಿ ಮಾಡಿರ್ತಕ್ಕಂಥ ಸಾಧನೆಗೆ ನಾವು ಗೌರವ ತರ್ತಕ್ಕಂಥ ಕೆಲಸ ಮಾಡಬೇಕು. ಅಂದರೆ ಒಂದೇ ಜಾತಿಗೆ ಮೀಸಲಾಗಿಲ್ಲ ಯಾರು ಕೂಡ, ಎಲ್ಲ ಜಾತಿಗಳು, ಎಲ್ಲ ಧರ್ಮಗಳಿಗೆ ಆಧಾರವಾಗಿರ್ತಕ್ಕಂಥ ಆಸ್ತಿಗಳು ಅವನ್ನ ಎಲ್ಲ ನಾವು ಗೌರವಿಸ್ಬೇಕು. ಯಾಕಂದರೆ ಅವುಗಳಲ್ಲಿ ಎಲ್ಲನೇ ಮಾಡ್ತಕ್ಕಂಥದ್ದು ಕಾನ್ಸ್ಟಿಟ್ಯೂಷನ್ ಬರೆದಿರ್ತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್. ಯಾಕಂದರೆ ಪ್ರತಿ ದೇಶಗಳಲ್ಲಿ, ಹಲವಾರು ದೇಶಗಳಲ್ಲಿ ಬಹಳ ವಿಶ್ವದ ಜ್ಞಾನಿ, ಭಾರತ ದೇಶ ದಲಿತರ ಸೂರ್ಯ ಅಂತ ಹೇಳಿ ಎಲ್ಲ ಕಡೆಗೂ ಕೂಡ ಕೊಟ್ಟು ಅವರ ಗೌರವಿಸ್ತಿದ್ದಾರೆ. ಅದೇ ರೀತಿಯಾಗಿ ನಮ್ಮ ದೇಶದಲ್ಲಿ ಕೂಡ ಕೆಲವು ಏನು ಬಲಿಷ್ಠ ಒಂದು ಬಹಳಶಾಹಿಗಳು ಕೂಡ ಈಗ ಅರ್ಥಕೊಂಡಿದ್ದಾರೆ. ಬಾಬಾ ಸಾಹೇಬ್ರ ಶಕ್ತಿ ಏನಂತ ಹೇಳಿ ಅರ್ಥಕೊಂಡಿದ್ದಾರೆ. ಇವತ್ತು ನಮ್ಮ ದೇಶದಲ್ಲಿ ಸರ್ವ ಜನಾಂಗದ ಶಾಂತಿ ತೋಟ ಸಮನ್ವಯ ಅಂತ ಹೇಳಿ, ಯಾಕಂದ್ರೆ ನಾವು ಸಂಘ ಮಾಡ್ತಿರೋದು ಸಂಘರ್ಷಕ್ಕೋಸ್ಕರ ಅಲ್ಲ, ಎಲ್ಲರ ಒಂದು ಜಾತಿಗಳ ಮಧ್ಯೆ ಸಹಕಾರದಿಂದ ಸಹಬಾಳ್ವೆಯಿಂದ ಬದುಕಬೇಕನ್ನೋದನ್ನ ಕಲಿಬೇಕಾಗಿದೆ. ಯಾಕಂದ್ರೆ ಸಂಘರ್ಷ ಅನ್ನೋದು ಅದು ಏನಂದ್ರೆ ಗಲಾಟೆ ಅಲ್ಲದು, ಎಲ್ಲರೂ ಕೂಡ ನಾವು ಸಹಬಾಳ್ವೆಯಿಂದ ಬದುಕಬೇಕನ್ನೋದನ್ನ ಕಲಿಬೇಕಾಗಿದೆ. ಯಾಕಂದ್ರೆ ನಮಗೆ ಜ್ಞಾನ ಹೊಂದಿರ್ಬೇಕಂದ್ರೆ ಅತಿ ಹೆಚ್ಚವಾಗಿ ಈಗೇನು ಅಂಬೇಡ್ಕರ್ ಪಡೆದಿರ್ತಕ್ಕಂಥ ಏನು ಜ್ಞಾನವನ್ನ ನಾವು ಕೂಡ ಶಿಕ್ಷಣದ ಕಡೆಗೆ ಹೋಗ್ಬೇಕನ್ನೋದನ್ನ ಎಲ್ಲರಲ್ಲೂ ಮನವಿ ಮಾಡ್ತಾ, ಈಗ ಈ ಸಭೆಗೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಜೈ ಡಾಕ್ಟರ್ BR ಅಂಬೇಡ್ಕರ್ ಅವರ 134ನೇ ಜಯಂತಿ ಅಂಗವಾಗಿ ಈ ದಿನ ಡಾಕ್ಟರ್ BR ಅಂಬೇಡ್ಕರ್ ಅವರ ಮೂರ್ತಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ DJಗೆ ಚಾಲನೆ ಕೊಟ್ಟಿರ್ತಕ್ಕಂಥ ನಮ್ಮ ವಿಜಯನಗರ ಜಿಲ್ಲಾಧ್ಯಕ್ಷ ಮಾರ್ತಿ ಅನ್ನೋರಿಗೆ ತುಂಬ ಆದರ ಸ್ವಾಗತವನ್ನು ಬಯಸ್ತೇನೆ.
ನಂತರ ಮತ್ತೋರ್ವ ಯುವಕರ ಕಣ್ಮಣಿ ದಲಿತ ಈಗಿನ ಪ್ರೆಸೆಂಟ್ ದಲಿತ ಸೂರ್ಯ ಅಂತಲೇ ಹೇಳ್ಬೋದು. ಒಂದವ್ರ ನೆರವಿನಲ್ಲಿ ಪಾಲ್ಗೊಳ್ತಕ್ಕಂಥ ನಮ್ಮ ದಾವಣಗೆರೆ ಜಿಲ್ಲಾಧ್ಯಕ್ಷರವರೆಲ್ಲ ಅವರಿಗೆ ಮತ್ತೋರ್ವ ನಮ್ಮ ಬಸವಣ್ಣವ್ರಿಗೂ ತುಂಬ ಸ್ವಾಗತವನ್ನು ಕೋರ್ತಿದ್ದೇನೆ. ನಮ್ಮ ಗೋಣೆ ಶೆಟ್ಟಿರು, ಮಂಜಿರಣ್ಣ, ಇನ್ನು ಹಲವಾರು ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿ ವರ್ಗದವರಾದ ಎಸ್.ಪಿ. ಕಾನ್ಸ್ಟೇಬಲ್ ನಟರಾಜ್ ಸರ್ ಅವರಿಗೂ ಸಮೇತ ನಾವು ತುಂಬ ಹೃದಯದ ಸ್ವಾಗತವನ್ನು ಕೊಡ್ತೇನೆ. ಮತ್ತು ನಮ್ಮ ಹನುಮಂತ ಸರ್ ಅವರಿಗೂ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ. ಮತ್ತು ಭೀಮರಾಜ್ ಅವರು ಬಂದಿದ್ದಾರೆ, ಅವರಿಗೂ ಸಮೇತ ತುಂಬ ಹೃದಯದ ಸ್ವಾಗತವನ್ನು ಕೋರ್ತೇನೆ. ಹಾಗೂ ನಮ್ಮ ಮುಖ್ಯವಾಗಿ ನಮ್ಮ ಪತ್ರಿಕಾ ಮಾಧ್ಯಮದವರಿಗೆ ವಿಶೇಷವಾಗಿ ತುಂಬ ಹೃದಯದ ಆಧಾರದ ಸ್ವಾಗತವನ್ನು ಕೋರ್ತೇನೆ. ಈ ಕಾರ್ಯಕ್ರಮದ ಕುರಿತು ನಮ್ಮ ವಿಜಯನಗರ ಜಿಲ್ಲಾಧ್ಯಕ್ಷರಾದಂಥ ಮಾರ್ತಿ ಅಣ್ಣವರು ಒಂದೆರಡು ಮಾತಾಡಬೇಕಂತ ಕಳಕಳಿಯಿಂದ ವಿನಂತಿ.